ಹೆಲೋ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಯಾರೆಲ್ಲ ವಿಡಿಯೋವನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಪೂರ್ವ ಬೆಂಗಳೂರಿನಲ್ಲಿ ಮಹಿಳೆಯೊಬ್ಬರು ಚಲಿಸುತ್ತಿದ್ದ ಆಟೋ ರಿಕ್ಷಾದಿಂದ ಜಿಗಿದಿದ್ದಾರೆ ಎಂದು ಹೇಳಲಾದ ಕುಡಿದು ಚಾಲಕ ತನ್ನ ಮನವಿಯನ್ನು ನಿರ್ಲಕ್ಷಿಸಿ ತನ್ನ ಮಾರ್ಗವನ್ನು ತೆಗೆದುಕೊಂಡನು. ಆಕೆಯ ಪತಿ ಸಾಮಾಜಿಕ ಮಾಧ್ಯಮದಲ್ಲಿ ಜಾಗೃತಿ ಮೂಡಿಸಿದರು. ಪೊಲೀಸರು ಪ್ರತಿಕ್ರಿಯಿಸಲು ಮತ್ತು ರೈಡ್ ಹೇಲಿಂಗ್ ಅಪ್ಲಿಕೇಶನ್ ಚಾಲಕನ ಖಾತೆಯನ್ನು ಅಮಾನತುಗೊಳಿಸುವಂತೆ ಪ್ರೇರೇಪಿಸಿದರು. ಜನವರಿ 2ರಂದು ಪೂರ್ವ ಬೆಂಗಳೂರಿನಲ್ಲಿ 30 ವರ್ಷದ ಮಹಿಳೆಯೊಬ್ಬರು ಚಲಿಸುತ್ತಿದ್ದ ಆಟೋ ರಿಕ್ಷಾದಿಂದ ಹಾರಿ ಅಪಾಯವನ್ನು ತಪ್ಪಿಸಿದರು. ಪಾನಮತ್ತರಾಗಿ ಕಾಣಿಸಿಕೊಂಡ ಚಾಲಕ ಸ್ಪಷ್ಟ ಸೂಚನೆಯ ಹೊರತಾಗಿಯೂ ತನ್ನನ್ನು ಅಪರಿಚಿತ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತಿರುವುದನ್ನು ಆಕೆ ಅರಿತುಕೊಂಡಾಗ ಈ ಘಟನೆ ಸಂಭವಿಸಿದೆ. ಹೊರಮಾವುನಿಂದ ಥಣಿಸಂದ್ರದಲ್ಲಿರುವ ತನ್ನ ಮನೆಗೆ ತೆರಳಲು ಮಹಿಳೆ ನಮ್ಮ ಯಾತ್ರೆ ಆ್ಯಪ್ ಮೂಲಕ ಆಟೋವನ್ನು ಬುಕ್ ಮಾಡಿದರು. ಚಾಲಕ ಸಾಮಾನ್ಯ ಮಾರ್ಗವನ್ನು ಬಿಟ್ಟು ಹೆಬ್ಬಾಳದ ಕಡೆಗೆ ಹೊರಟಾಗ ಆಕೆಗೆ ಅನುಮಾನ ಬಂದಿತು. ಪದೇ ಪದೇ ನಿಲ್ಲಿಸುವಂತೆ ಕೇಳಿಕೊಂಡರೂ ಚಾಲಕ ಆಕೆಯ ಮನವಿಯನ್ನು ನಿರ್ಲಕ್ಷಿಸಿ ಚಾಲನೆಯನ್ನು ಮುಂದುವರೆಸಿದ. ಮಹಿಳೆಯ ಪತಿ ಅಜರ್ ಖಾನ್ ಪ್ರಕಾರ ಚಾಲಕನಿಗೆ ಕೆಂಪು ಕಣ್ಣುಗಳು ಮತ್ತು ಅನಿಯಮಿತ ಚಾಲನೆ ಸೇರಿದಂತೆ ಮಾದಕತೆಯ ಸ್ಪಷ್ಟ ಲಕ್ಷಣಗಳಿವೆ ಎಂದು ಹೇಳಿದರು. ಯೋಜಿತ ಮಾರ್ಗದ ಭಾಗವಲ್ಲದ ನಾಗವಾರ ಬಳಿಯ ಫ್ಲೈಓವರ್ ಕಡೆಗೆ ಚಾಲಕ ಇದ್ದಕ್ಕಿದ್ದಂತೆ ತಿರುಗಿದಾಗ ಪರಿಸ್ಥಿತಿ ಆತಂಕಕರವಾಯಿತು ಎಂದು ಖಾನ್ ವಿವರಿಸಿದರು. ತನ್ನ ಸುರಕ್ಷತೆಯ ಭಯದಿಂದ ಮಹಿಳೆ ಚಲಿಸುವ ವಾಹನದಿಂದ ಜಿಗಿಯಲು ನಿರ್ಧರಿಸಿದಳು. ಅದೃಷ್ಟವಶಾತ್ ಆಕೆ ಗಂಭೀರ ಗಾಯಗಳಿಲ್ಲದೆ ಪಾರಾಗಿದ್ದಾರೆ. ಖಾನ್ ನಂತರ ಘಟನೆಯನ್ನು ತನ್ನ ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದಾರೆ. ಅಪಾಯಕಾರಿ ಎನ್ಕೌಂಟರ್ ಬಗ್ಗೆ ಜಾಗೃತಿ ಮೂಡಿಸಲು ಬೆಂಗಳೂರು ನಗರ ಪೊಲೀಸರನ್ನು ಟ್ಯಾಗ್ ಮಾಡಿದ್ದಾರೆ. ತನ್ನ ಹೆಂಡತಿ ಹೊರಮಾವುನಿಂದ ಬೆಂಗಳೂರಿನ ಥಣಿಸಂದ್ರಕ್ಕೆ ಆಟೋವನ್ನು ಬುಕ್ ಮಾಡಿದ್ದಳು. ಆದರೆ ಚಾಲಕ ಕುಡಿದು ಹೆಬ್ಬಾಳದ ಬಳಿ ತಪ್ಪಾದ ಸ್ಥಳಕ್ಕೆ ಕರೆದೊಯ್ದನು. ಪದೇ ಪದೇ ನಿಲ್ಲಿಸುವಂತೆ ಕೇಳಿಕೊಂಡರೂ ಆತ ಕೇಳಲಿಲ್ಲ. ಚಲಿಸುತ್ತಿದ್ದ ಆಟೋದಿಂದ ಜಿಗಿಯುವಂತೆ ಒತ್ತಾಯಿಸಿದರು ಎಂದು ಖಾನ್ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈ ಘಟನೆಯನ್ನು ಅಧಿಕೃತವಾಗಿ ಪೊಲೀಸರಿಗೆ ವರದಿ ಮಾಡಲಿಲ್ಲವಾಗಿದ್ದರೂ ಖಾನ್ ಅವರ ಸಾಮಾಜಿಕ ಮಾಧ್ಯಮ ಪೋಸ್ಟ್ಗೆ ಗಮನ ಸೆಳೆದಿದೆ. ಸಾರ್ವಜನಿಕ ಸಾರಿಗೆ ಬಳಸುವಾಗ ಜನರು ಜಾಗರೂಕರಾಗಿರಬೇಕು ಮತ್ತು ನಿರ್ಲಕ್ಷಿಸುವ ಚಾಲಕರ ವಿರುದ್ಧ ಕಠಿಣ ಕ್ರಮಕ್ಕೆ ವಿನಂತಿಸಿದರು. ಈ ಒಂದು ಪೋಸ್ಟ್ಗೆ ಬೆಂಗಳೂರು ನಗರ ಪೊಲೀಸರು ಪ್ರತಿಕ್ರಿಯಿಸಿದ್ದು, ಸಂತ್ರಸ್ತೆಯ ಸಂಪರ್ಕ ಸಂಖ್ಯೆ ಮತ್ತು ಆಟೋ ವಿವರಗಳನ್ನು ಕೇಳಿದ್ದಾರೆ. ಅಜರ್, ಈ ವಿಷಯದ ಬಗ್ಗೆ ಪೊಲೀಸರೊಂದಿಗೆ ನಮ್ಮನ್ನು ಸಂಪರ್ಕಿಸಿದ್ದಕ್ಕಾಗಿ ಧನ್ಯವಾದಗಳು. ಖಚಿತವಾಗಿರಿ, ನಮ್ಮ ಪ್ಲಾಟ್ಫಾರ್ಮ್ನಿಂದ ಚಾಲಕರ ಖಾತೆಯನ್ನು ಅಮಾನತುಗೊಳಿಸುವ ಮೂಲಕ ನಾವು ತಕ್ಷಣದ ಕ್ರಮವನ್ನು ತೆಗೆದುಕೊಂಡಿದ್ದೇವೆ ಎಂದು ನಮ್ಮ ಯಾತ್ರೆಯವರು ಈ ಒಂದು ಟ್ವಿಟರ್ಗೆ ರಿಪ್ಲೈಯನ್ನು ನೀಡಿದ್ದಾರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್.